ಆ ಯಾತ್ರೆ ಮುಗಿದ ತಕ್ಷಣ ಮತ್ ಹೊರಡುತ್ತೇವಲ್ಲ ಅದರಂತೆ ಈ ಮಾನವ ಜನ್ಮವನ್ನ ಇಲ್ಲಿ ತೊಟ್ಟುಕೊಂಡು ಬಂದೇವಲ್ಲ, ಎಲ್ಲೇ ಈ ದೇವನ ಜಗತ್ತಿನಲ್ಲಿ ನಾವೆಲ್ಲರೂ ಯಾತ್ರಿಕರು. ಈ ದಿವ್ಯ ಕ್ಷೇತ್ರವೆಂಬ ಜಗತ್ತಿಗೆ ಯಾತ್ರಿಕರಾಗಿ ಬಂದೇವಲ್ಲ ನಾವು. ನಾವಿಲ್ಲೇ ತಂಗಿರುವುದೊಂದು ಛತ್ರದಲ್ಲಿ. ನಾವು ಬಂದೇವಲ್ಲ ಒಂದು ಆ ದೇವನ ಛತ್ರದಲ್ಲಿ ಎದೆಬಲ್ಲ. ಅದರ ನಿಯಮಗಳಿಗೆ ಬದ್ಧರಾಗಿರಬೇಕು. 3 ರಾತ್ರಿ ಅಲ್ಲಿ ತಂಗಿದ ನಂತರ ಛತ್ರದ ಮೇಲ್ವಿಚಾರಕನಾದ ಪಾರುಪತ್ಯದವನು ಬೇರೆ, ಯಾತ್ರೆಗೆ ಸ್ಥಳ ಬೇಕಾಗ್ತಲ್ಲ. ಮತ್ ಹಿಂದ ಬರವ್ರದಾರಲ್ಲ, ಮೊದಲ ಹೋದವರು ಮತ್ತ ತಮ್ಮ ನಿಜವಾದ ಸ್ವರೂಪವನ್ನ ಯಾರು ತಿಳಿದುಕೊಂಡಿಲ್ಲಲ್ಲ, ತಿಳಿದುಕೊಳ್ಳಲಾರದೆ ಮತ್ತೆ ಈ ದೇಹವನ್ನ ಬಿಟ್ಟು ಕೋಟಿ ಕೋಟಿ ಜನ್ಮಗಳಲ್ಲಿ ಸುತ್ತಿದರು. ಈ ಲೋಕಕ್ಕೆ ಬರಬೇಕಲ್ಲ, ಸತ್ತಿದ್ದು ಒಂದಿನ ಬರಬೇಕ, ಮತ್ತ ಹುಟ್ಟಿದ್ದು ಒಂದಿನ ಸಾಯಲೇಬೇಕಲ್ಲಪ್ಪ. ಸಾವು ಹುಟ್ಟುಗಳಿಂದ ನೀನು ಬೇರ್ಪಡಬೇಕಾದ್ರ ಈ ಹುಟ್ಟು ಸಾವಿನಿಂದ ನೀನು ಬಿಡುಗಡೆ ಆಗಬೇಕಾದರೆ ಅರ್ಜುನ ನೀನೇನ್ ಮಾಡೋ, ನನ್ನನ್ನೇ ಭಜಿಸು ಅಂತೇಳಿ ಹೇಳಿದ. ಮೃತ್ಯು ಗಂಟೆಯ ಕೇಳಲಂಚವನು ನಾನಲ್ಲ, ಆರ್ಯದ ವೀರ್ಯದಕ್ಕಿಂತ ಮೇಲೇನೋ, ದೇವನೇ ಜೀವನ ನನಗೆ ಕಡುವಿತ್ತಿಹನು, ಕಡತೀರಿಸುವ ಗಳಿಗೆ ಬರೇ ತರುವಿನದನು. ನಾನೇನು ಸಾಯುವುದಕ್ಕೆ ಹೆದರುವುದಿಲ್ಲ. ನಾವೇನು ಸಾಯುವವರು ನಾವಲ್ಲ, ಹುಟ್ಟುವವರು ನಾವಲ್ಲ. ಅದಕ್ಕ ನಾವು ಆ ಧೈರ್ಯವನ್ನ ಪಡ್ಕೋಬೇಕಂತ ಯಾರ ಕಡೆಯಿಂದ? ಆ ಸದ್ಗುರುನಾಥನಿಗೆ ಶರಣಾಗತರಾಗಿ ಆ ಸದ್ಗುರುನಾಥರು ಹೇಳಿದ ಉಪದೇಶಾಮೃತದಿಂದ ನಾನು ಸಾಯುವವನು ಅಲ್ಲ, ನಾನು ಹುಟ್ಟುವವನು ಅಲ್ಲ ಅಂತೇಳಿ ಧೈರ್ಯವಂತರಾಗಬೇಕಂತ. ಮೇಲೆ ಹೇಳಿರುವ ಲೋಕ ಕೆಳಗಿನ ಲೋಕಕ್ಕಿಂತ ಮಿಗಿಲಾದುದೇನು? ಪರಮಾತ್ಮನು ನನಗೆ ಈ ಜೀವನವನ್ನ ಸಾಲವಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಈ ದೇಹ ಕೊಟ್ಟಾನಲ್ಲ ಯಾರಿಗೆ? ನಮಗ ನಿಮಗ ಕೊಟ್ಟಾನಲ್ಲ. ಯಾತಕ್ ಕೊಟ್ಟಾನ? ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಈ ಮಾನವ ದೇಹವನ್ನ ಕೊಟ್ಟಾನಲ್ಲ. ಈ ದೇಹವನ್ನ ಕೊಟ್ಟಾಗ ಮೋಕ್ಷದ ಬಾಗಲಕ್ಕೆ ಹೋಗುವ ಜನ್ಮಕ್ಕೆ ಬಂದಾಗ ನಾವು ಎದೆದಕರ ಜೀವನವನ್ನ ಹಾಳು ಮಾಡಿ ವ್ಯರ್ಥವಾಗಿ ನಾವು ಜೀವನ ಕಳ್ಕೊಂಡಿವಂದ್ರ, ಕಾಲವನ್ನ ಕಳೆದಿವಂದ್ರ ಈ ಜನ್ಮ ಸಿಗುತ್ತೇನಪ್ಪ? ಅದಕ್ಕ ಸಾಲವಾಗಿ ಕೊಟ್ಟಾನಂತ. ಅದನ್ನ ತೀರಿಸುವ ಕಾಲ ಬಂದಾಗ ನಾನು ಅದನ್ನ ತೀರಿಸುತ್ತೇನೆ ಅಂತೇಳಿ ಎಲ್ಲಿವರೆಗೆ ಆ ಪರಮಾತ್ಮ ಕೊಟ್ಟಾನಲ್ಲ, ಪರಮಾತ್ಮ ಕೊಟ್ಟಿದ್ದನ್ನ ಪರಮಾತ್ಮನಿಗೆ ಅರ್ಪಿಸಿ, ಹೇ ಪರಮಾತ್ಮ ನಿನ್ನ ಚಿಂತನೆ ಮಾಡ್ತಾ ನೀನು ಕೊಟ್ಟಿರುವ ಇದನ್ನ ನಿನಗೆ ಅರ್ಪಣ ಅಂತೇಳಿ ಅರ್ಪಣ ಬುದ್ಧಿಯಿಂದ ನಾವು ಕೂಡಿದಾಗ, ಭಗವಂತನನ್ನ ಸೇರಿದಾಗ ಅಂದ್ರ ಅವನನ್ನ ತಿಳಿದಾಗ, ಅವನಲ್ಲೇ ಲೀನವಾದಾಗ ನಮಗೇನಿಲ್ಲ ಈ ಹುಟ್ಟು ಸಾವುಗಳು, ಇದರಿಂದ ಭಯ ದುಃಖ ಇಲ್ಲ. ಅನ್ನ ಯೋಗವನ್ನು ಆಯುರ್ದಾನವನ್ನು ಇನಿತುಂ ಏರಿಸಲು ನಾವಲ್ಲ, ಇಳಿಸೆ ನಾವಲ್ಲ, ಅದು ಹೆಚ್ಚಿತಿದು ತಗ್ಗಿಟಂಬ ದೂರಿನ್ನೇಕೆ, ಬಿರಿಯ ತಿತ್ತುವನ ಒಡದು ಮೊಯಲಬಲ್ತು. ಅಂದ್ರ ಯಾರಿಗೆ ಎಷ್ಟು ಸಿಗಬೇಕು ಮತ್ತ ಯಾರು ಎಷ್ಟು ಸಮಯ ಜೀವಿಸಿಕೊಂಡಿರಬೇಕು ಅನ್ನೋದನ್ನ ಸ್ವಲ್ಪವು ಹೆಚ್ಚಿಸಲು ಅಥವಾ ತಗ್ಗಿಸಲು ನಾವು ಸತ್ತರಲ್ಲ. ಇಲ್ಲ ಪರಮಾತ್ಮ ಇನ್ನೊಂದಷ್ಟು ದಿನ ಈ ಮರ್ತ್ಯ ಲೋಕದಲ್ಲಿ ನಾ ಇರ್ತೇನಂದ್ರ ನಮಗೇನಿಲ್ಲ ಇರಲಿಕ್ಕೆ ಈ ಸ್ಥಾನದಲ್ಲಿ ಅವಕಾಶ ಇಲ್ಲ.
ನಾವು ಪ್ರಯತ್ನ ಮಾಡಿ ಅವನಲ್ಲಿ ನಿಂತು ಬೇಡಿಕೊಂಡು ಎಷ್ಟು ಬೇಕು ಅಂತೇಳಿ ಬೇಡಿಕೊಂಡು ಬಂದೇವಲ್ಲ, ನಾವು ಕರ್ಮ, ಆ ಪಾಪ ಪುಣ್ಯದ ಕರ್ಮದಿಂದ ಎಷ್ಟು ದಿನ ಇಲ್ಲಿ ಇರಬೇಕನ್ನೋದನ್ನ ಆ ಭಗವಂತ ನಮಗ ಕೊಟ್ಟು ಕಳಿಸ್ಯಾನ. ಕೊಟ್ಟು ಕಳಿಸಿದಾಗ ಆ ಆಯುಷ್ಯ ಮುಗುವುದರೊಳಗಾಗಿ ನಾವ್ ಏನ್ ಮಾಡ್ಬೇಕು? ಹೇ ಪರಮಾತ್ಮ, ನಿನ್ನನ್ನ ಕೂಡುವ ಪ್ರಯತ್ನ ನಾವು ಮಾಡಬೇಕಂತೇಳಿ ಸಮಯವನ್ನ ವ್ಯರ್ಥವಾಗಿ ಕಳೆಯಲಾರದ ಹೇ ಪರಮಾತ್ಮ, ನೀ ಕೊಟ್ಟಿಯಲ್ಲ, ನೀ ಕೊಟ್ಟಿದ್ದು ಎಲ್ಲವೂ ನಿನಗಾಗಿ, ನನ್ನದನ್ನೋದು ಈ ಜಗತ್ತಿನಲ್ಲಿ ಏನಿಲ್ಲ ಅಂತೇಳಿ ಆ ಪರಮಾತ್ಮನಿಗೆ ಸಮರ್ಪಿಸಿ ಹೋಗುವುದರೊಳಗಾಗಿ, ಈ ದೇಹವನ್ನ ಬಿಟ್ಟು ಹೋಗುವುದರೊಳಗಾಗಿ, ಈ ದೇಹ ಹೆಂಗಿದೆ? ಶ್ರೇಷ್ಠವಾಗಿದೆಯಲ್ಲ, ಭಗವಂತನನ್ನ ಪೂಜಿಸಲಿಕ್ಕೆ, ಭಗವಂತನ ಧ್ಯಾನ ಮಾಡಲಿಕ್ಕೆ, ಸದ್ಗುರುನಾಥನಿಗೆ ಶರಣಾಗತನಾಗಿ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯುವ ಆ ಜನ್ಮ ಯಾವುದು ಅಂದ್ರ ಈ ಮಾನವ ಜನ್ಮ. ಈ ಮಾನವ ಜನ್ಮ ಬಂದಾಗ ಆ ಭಗವಂತನನ್ನ ಪೂಜಿಸಿ ಅವನನ್ನ ನಾವು ಕೂಡಬೇಕಂತ, ಅವನನ್ನ ಧ್ಯಾನಿಸಿ ಆ ಶಾಸ್ತ್ರ ಚಿಂತನೆಯನ್ನ ಮಾಡಿ ಆ ಸದ್ಗುರುನಾಥನಿಗೆ, ಆ ಸದ್ಗುರುನಾಥ ಏನ್ ಮಾಡ್ತಾನ? ಅವನೇ ಶಿವನ ರೂಪವನ್ನ ಧಾರಣ ಮಾಡಿಕೊಂಡು ನಾನು ಎಂದರ ಕೂಡ್ತಾ ಇವು ಅಂತೇಳಿ ಸದ್ಗುರುನಾಥ ದೇಹವನ್ನ ಧಾರಣ ಮಾಡಿಕೊಂಡು ಬಂದು ನಮಗೇನ್ ಮಾಡಕತ್ತಾರ? ಶಾಸ್ತ್ರದ ಚಿಂತನೆಯನ್ನ, ಭಗವಂತನ ಚಿಂತನೆಯನ್ನ, ಭಗವಂತನನ್ನ ಹೇಗೆ ಕೂಡಬೇಕು, ಅವನನ್ನ ಹೇಗೆ ಸೇರಬೇಕು, ನಮ್ಮ ಈ ಜೀವನದೊಳಗ ಹೆಂಗ ನಾವು ನಡಿಬೇಕು, ಯಾವ ತೆರನಾಗಿ ನಾವು ಜೀವನ ಮಾಡಬೇಕು ಅಂತ ತಿಳಿಸಿಕೊಡುವವರು ಯಾರು? ಅವರು ಸದ್ಗುರುನಾಥರು. ಶಾಸ್ತ್ರಗಳು ಹೇಳ್ತವಲ್ಲ, ಆ ಶಾಸ್ತ್ರಗಳು ಹೇಳ್ತವಂದರು ಭಗವಂತನನ್ನ ನೇರವಾಗಿ ತಿಳಿಸುವ ಸಾಮರ್ಥ್ಯ ಅವಕ್ಕಿಲ್ಲ. ಸದ್ಗುರುನಾಥ ಒಂದನುವಿನಿಂದ ಹೇಳ್ತಾನಲ್ಲ, ನೋಡು, ಈ ಮಾರ್ಗವನ್ನ ನೀನು ಹಿಡಿದುಕೊಂಡ ಹೋದಾಗ ಆ ಭಗವಂತನ ಸ್ವರೂಪವೇ ನೀನಕ್ಕಿಪ ಅರ್ಜುನ ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತೇನ. ಹೆಚ್ಚಿಸಲಂದ್ರ ನಮ್ಮ ಆಯುಷ್ಯವನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅದು ಹೆಂಗ ಬೇಕಂದ್ರ ಭಗವಂತನ ಚಿಂತನೆಯಲ್ಲಿ ಅವನ ಧ್ಯಾನವನ್ನ ಮಾಡ್ತಾ ಪ್ರಾಣವಾಯುವನ್ನ ನಿಲ್ಲಿಸಿ, ಇದು ಏನೈತಿ, ಪ್ರಾಣವಾಯುವಿಗೆ ಆಹಾರ ಬೇಕಲ್ಲ, ಅದಕ್ಕ ಆ ಪ್ರಾಣವಾಯುವನ್ನ ಆ ಭಗವಂತನ ಸ್ಥಿತಿಯಲ್ಲಿ ನಿಲ್ಲಿಸಿದಾಗ ಆಯುಷ್ಯ ವೃದ್ಧಿ ಆಗ್ತದೆ. ಹೋಗುವುದರೊಳಗಾಗಿ ಆ ಭಗವಂತನನ್ನ ಕೂಡಿದಾಗ ಮರಳಿ ನಾವು ಈ ಲೋಕಕ್ಕೆ ಬರುವುದಿಲ್ಲಂತ. ವಿಧಿಯನ್ನ ತಿದ್ದು ಬಿಡುತ್ತೇನೆ ಎಂದು ನೀನು ಭಾವಿಸಿದರೆ ಅಷ್ಟು ಸುಲಭವಾಗಿ ತಿದ್ದುವುದಕ್ಕೆ ಅದು ಮೇಣವೇನು ಅಲ್ಲಪ್ಪ. ಆ ಮೇಣಬತ್ತಿಯನ್ನ ರೊಜ್ಜನ್ನ ಕಲಿಸಿ ಗೊಂಬೆಯ ಹಾಗೆ ಅದನ್ನು ತಿದ್ದಿ ನಮ್ಮ ಆವಿಷ್ಯವನ್ನ ನಾವು ತಿದ್ದಿಕೊಂಡು ಮಾಡ್ತೇವಂದ್ರ ಅದು ಸಾಧ್ಯ ಇಲ್ಲಂತ. ಅದಕ್ಕ ಇದ್ದ 4 ದಿನ ಬೇರೆಯವರಿಗೆ ಉಪಕಾರಿಯಾಗಿ ಶಿವಮೆಚ್ಚುವಂತೆ ಜೀವನವನ್ನ ನಡೆಸಿ ಹೊರಡಲು ತಯಾರಿರಬೇಕು. ಇನ್ನೊಬ್ಬರಿಗೆ ದುಃಖವನ್ನ ಕೊಡಲಾರದ, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡಲಾರದ, ಯಾರೇ ನಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನ ಸಹಿಸಿಕೊಂಡು ನಾವು ಜೀವನ ಮಾಡಬೇಕಂತ. ನಮಗೆಷ್ಟು ಸಮಯ ಸಿಕ್ಕೈತಲ್ಲ, ನಮ್ಮಿಂದ ಈ ದೇಹದಿಂದ ಆಗಲಿ, ಮನಸ್ಸಿನಿಂದ ಆಗಲಿ, ವಾಣಿಯಿಂದಾಗಲಿ ಇನ್ನೊಬ್ಬರಿಗೆ ಹಿತವನ್ನ ಮಾಡಬೇಕಂತ. ಅದನ್ನ ಬಿಟ್ಟು ನಾನೊಬ್ಬ ಸುಖವಾಗಿರಬೇಕು, ನಾನೇ ಸುಖಿಯಾಗಿರಬೇಕು, ನಾನು ಶ್ರೀಮಂತನಾಗಿರಬೇಕು ಅಂತೇಳಿ ನಾವು ಜೀವನ ಮಾಡಿದರೆ ಅದು ಸರಿಯಾಗುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಶಿವ ಮೆಚ್ಚುವಂತೆ ಆ ಭಗವಂತ ನಾವು ಮಾಡುವ ಜೀವನವನ್ನ ನೋಡಿದಾಗ ಅವ ಮೆಚ್ಚಬೇಕಂತ. ಅದಕ್ಕ ನಾವು ಮಾಡಿದ ಒಳ್ಳೆಯ ಕೆಲಸಗಳ ಫಲ, ನಾವು ಇತರರ ದುಃಖವನ್ನ
ಹೋಗಲಾಡಿಸಿದ್ವಿ ಅಂದ್ರ ಇತರರನ್ನ ಸಂತೋಷ ಪಡಿಸಿದ್ದು ಮಾತ್ರ ನಮ್ಮ ಜೊತೆಗೆ ಬರ್ತದ್ದು. ಇನ್ನೊಬ್ಬರಿಗೆ ಸಂತೋಷ ಪಡಿಸುದು, ಇನ್ನೊಬ್ಬರಿಗೆ ಸುಖ ಆಗುವಂಗ ನಾವು ಜೀವನ ಮಾಡೋದೇನೈತಲ್ಲ ಅದು ಮಾತ್ರ ನಮ್ ಹಿಂದ ಬರ್ತದ. ಅದ್ಯಾಕಾದೀತು, ನಾನು ಕಷ್ಟಪಟ್ಟು ಮಾಡೇನಂದ್ರ ಸಿರಿ ಸಂಪತ್ತು ಗಳಿಸೇನಿ, ಫಲಮಣಿಯನ್ನ ಗಳಿಸೇನಂದ್ರ ಇದು ಯಾವುದು ನಿನ್ ಹಿಂದ ಬರುದಿಲ್ಲಪ್ಪ. ಅದಕ್ಕೆ ನೀನು ಮಾಡಿದ ಉಪಕಾರ ಏನೈತಲ್ಲ, ಇನ್ನೊಬ್ಬರಿಗೆ ಸಂತೋಷ ಮಾಡಿದ್ದೇನೈತಲ್ಲ ಅದು ಮಾತ್ರ ನಮ್ಮ ಜೊತೆಗೆ ಬರ್ತದೆ. ನಾವು ಗಳಿಸಿದ ಸಂಪತ್ತು ಮತ್ತ ಹೆಸರುಗಳು ನಮ್ಮ ಜೊತೆ ಬರುವುದಿಲ್ಲ. ಈಗ ನಾವು ಆ ಸಿರಿ ಸಂಪತ್ತು ಗಳಿಸೇವಲ್ಲ, ಕೀರ್ತಿಯನ್ನ ಗಳಿಸೇವಲ್ಲ, ಆ ಕೀರ್ತಿ ಸಂಪತ್ತು ಗಂಡರು ಮಕ್ಕಳು, ಗಂಡರು ಮಕ್ಕಳು, ಸಿರಿ ಸಂಪತ್ತು ಭೋಗ ಭಾಗ್ಯ ಬಂಧು ಬಾಂಧವರು ಯಾರು ನಮ್ಮೊಡನೆ ಬರುವುದಿಲ್ಲ. ಇದು ಅನಿತ್ಯ ಎನ್ನುವುದರ ಜೊತೆ ಇದು ಶಾಶ್ವತ ಸುಖವನ್ನ ತಂದು ಕೊಡುವುದಿಲ್ಲ. ಇಲ್ಲಿ ದೊರಕುವ ಸುಖ ತಾತ್ಕಾಲಿಕ, ಸುಖದ ಹಿಂದೆ ದುಃಖವು ಕಟ್ಟಿಟ್ಟ ಬುದ್ಧಿ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಇವ್ ಹೆಂಗಂದ್ರೆ ಹಗಲು ರಾತ್ರಿ ಏನ್ ತಿರುಗುತ್ತವಲ್ಲ ಹಾಗೆ ಸುಖ ದುಃಖಗಳು ಇವೇನ್ ಮಾಡ್ತವ, ಸುತ್ತವಂತ. ಅಂದ್ರೆ ಎಲ್ಲಿ ಸುಖ ಇದೆ ಆ ನಂತರ ದುಃಖ ಐತಂತ ತಿಳ್ಕೊಬೇಕಂತ, ಎಲ್ಲಿ ದುಃಖ ಇದೆ ಮುಂದೆ ಅದು ಸುಖ ಐತಂತ ತಿಳ್ಕೊಂಡು ನಾವು ಜೀವನವನ್ನ ಮಾಡಬೇಕು. ಉಪ್ಪುಂಡವನು ನೀರು ಕುಡಿಯಲೇಬೇಕು, ಇದು ಅವನ ನಿಯಮ. ಈಗ ಉಪ್ಪು, ಈಗ ಊಟ ಮಾಡಿಂದ ನೀರು ಕುಡಿಯಬೇಕಲ್ಲ. ಇದನ್ನ ತಿಳಿದುಕೊಂಡರೆ ಜೀವನ ಸುಗಮ. ಇಲ್ಲಿಕಂದ್ರ ಬಹು ಕಷ್ಟ ಜೀವನ, ಇಲ್ಲವಾದರೆ ಅದು ದುಸ್ತರ. ಇದನ್ನ ತಿಳಿದುಕೊಂಡು ನನ್ನನ್ನ ಭಜಿಸಿ ಇಲ್ಲಿಂದ ಪಾರಾಗು ನೀನು ಅರ್ಜುನ. ಎಲ್ಲಿವರೆಗೆ? ಇದರಿಂದ ನೀ ಕಡೆಕಾಗಬೇಕಾದ್ರ ನನ್ನ ಚಿಂತನೆ, ನನ್ನ ಭಜಿಸುವುದು, ನನ್ನ ಭಜನೆ ಮಾಡುವುದು ನೀ ಎಲ್ಲಿವರೆಗೆ ಮಾಡುವುದಿಲ್ಲಲ್ಲ ಅಲ್ಲಿವರೆಗೆ ನನ್ನನ್ನ ಕೂಡುವುದಿಲ್ಲ, ಇಲ್ಲಿಂದ ಪಾರಾಗುವುದಿಲ್ಲ. ಯಾವುದರಿಂದ? ಈ ಜನನ ಮರಣಾತ್ಮಕವಾದ ಈ ಬಂಧನದಿಂದ. ಈ ಅವಕಾಶ ಇರುವುದು ಮನುಷ್ಯನಿಗೆ ಮಾತ್ರ. ಈ ಅವಕಾಶ ಯಾರಿಗೆ ಕೊಟ್ಟಾನ? ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟಾನ. ಸ್ತ್ರೀ ಜನ್ಮರಾಗಲಿ ಪುರುಷನ ಜನ್ಮನಾಗಲಿ ಈ ಜನ್ಮಕ್ಕೆ ಬಂದಾಗ ಮಾತ್ರ ನಮ್ಮನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಬಂದಂತ ಜನ್ಮ ಯಾವುದು? ಮನುಷ್ಯ ಜನ್ಮ. ಇನ್ನುಳಿದ ದೇವತೆಗಳದ ಬಂದರು, ಈ ಪಶು ಪಕ್ಷಿಗಳದ ಬಂದರು, ಈ ಸ್ಥಾವರ ಜಂಗಮದವಲ್ಲ ಕ್ರಿಮಿ ಕೀಟಗಳು ಇವಕ್ಕೇನಿಲ್ಲ, ಈ ಅವಕಾಶ ಇಲ್ಲಪ್ಪ. ಮನುಷ್ಯ ಜೀವರಿಗೆ ಮಾತ್ರ ಈ ಅವಕಾಶ. ಯಾಕಂದ್ರ ಜೀವಕೋಟಿಗಳಲ್ಲಿ ಅವನೊಬ್ಬ ಮಾತ್ರ ಚಿಂತನೆ ಮಾಡಬಲ್ಲ. ಮನುಷ್ಯ ಜನ್ಮಕ್ಕೆ ಬಂದೇವಲ್ಲ, ಆ ಭಗವಂತನ ಚಿಂತನೆಯನ್ನ ಮಾಡುವ, ಆ ಹಿತ ಚಿಂತನೆ, ಆ ಭಗವಂತನನ್ನ ಕೂಡಬೇಕು, ಅವನನ್ನ ನಾ ಸೇರಬೇಕು, ಈ ಭವಸಾಗರದಿಂದ ನಾ ದಾಟಬೇಕನ್ನುವ ಜನ್ಮ ಈ ಮನುಷ್ಯ ಜನ್ಮ ಮಾತ್ರ. ಈ ಅವಕಾಶ ಏನಿಲ್ಲ, ಇತರ ಪ್ರಾಣಿಗಳಿಗೆ ಅವಕಾಶ ಇಲ್ಲ. ಅಂತಹ ದುರ್ಬಲವಾದ ಮಾನವ ಜನ್ಮವನ್ನ ಪಡೆದುಕೊಂಡ ನಂತರವು ಪರಮಾತ್ಮನನ್ನ ಭಜಿಸದೆ ಇದ್ದರೆ ಮಾನವ ಜನ್ಮ ವ್ಯರ್ಥವಾಗಿ ಹೋಗ್ತದೆ. ಮಾನವ ಜನ್ಮಕ್ಕ ನಾವು ಬಂದೇ ಬಂದರು, ಆ ಭಗವಂತನ ಚಿಂತನೆಯನ್ನ ಮಾಡಲಾರದೆ ಪಶುವಿನಂತ ಜೀವನ ಮಾಡಿ ಭಗವಂತನನ್ನ ಭಜಿಸಲಾರದೆ ಏನು ಕಡಿಮೆ ಮಾಡ್ಯ ನನಗವ? ಎಲ್ಲಾ ಕೊಟ್ಟಾನಲ್ಲ, ಕೊಟ್ಟರು ಯಾಕ ಅವನ್ನ ಭಜಿಸ್ಬೇಕು, ಆ ಶಾಸ್ತ್ರ ಚಿಂತನ ಮಾಡಬೇಕು ಅಂಥೇಳಿ ಒಂದಿಷ್ಟು ಮಂದಿ ಏನ್ ಮಾಡಕತ್ತಾರ? ಜನ್ಮವನ್ನ ವ್ಯರ್ಥವಾಗಿ ಕಳೆಯಕತ್ತಾರಲ್ಲಪ್ಪ. ಅದಕ್ಕೆ ಈ ಮಾನವ ಜನ್ಮ ವ್ಯರ್ಥವಾಗಿ ಹೋಗ್ತದೆ.
ಏನನ್ನ ಮಾಡದಿದ್ದರೆ, ಪರಮಾತ್ಮನನ್ನ ಚಿಂತನೆ ಮಾಡದಿದ್ದರೆ, ಯಾವ ಹೊತ್ತಿನಲ್ಲಿ ಕೈ ಬಿಟ್ಟು ಹೊಕ್ಕತೋ ಗೊತ್ತಿಲ್ಲ. ಯಾವಾಗ ಬಂದೈತಿ, ಎಷ್ಟು ದಿನ ಇರ್ತೈತಿ, ಯಾವಾಗ ಕೈ ಬಿಟ್ಟು ಈ ದೇಹ ಹೊಕ್ಕತನ್ನೋದು ಗೊತ್ತಿಲ್ಲ. ಆ ಜನ್ಮ ಬಂದಾಗ ಭಗವಂತನನ್ನ ಕೂಡಲಾರದೆ ಬರೀ ಅದು ಸತ್ಯ ಇದು ಸತ್ಯ ಅಂತೇಳಿ ಸುಖಗಳಲ್ಲಿ ಭೋಗಗಳಲ್ಲಿ ಸುಖ ಐತಂತ ತಿಳ್ಕೊಂಡು ಅದರಲ್ಲಿ ಭೋಗ ಲೋಲುಪ್ತನಾಗಿ ನೀ ಓದಿದ್ದಾದರೆ ಏನಾಗುವುದಿಲ್ಲ, ನನ್ನನ್ನ ಕೂಡುದಿಲ್ಲ ಅರ್ಜುನ. ಎಷ್ಟು ಬಗೆ ಯಂತ್ರಗಳೆಷ್ಟೋ ರಸಮಿಶ್ರದಿಂ ದಷ್ಟಾದಿ ಭೂತಗಳು ಪರಿಪಾಕ ಹೊಂದಿ ಒಟ್ಟು ಸೇರಿಯೋ ನರನೆಂಬ ಸಿದ್ಧಿಯೊಳವನು ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಹಲವಾರು ಬಗೆಯ ಯಂತ್ರಗಳನ್ನ ಉಪಯೋಗಿಸಿ ಮತ್ತ ಅನೇಕ ವಿಧವಾದ ರಸಮಿಶ್ರಣಗಳನ್ನ ತಯಾರಿಸಿ ಪಂಚಭೂತಗಳನ್ನ ಸೇರಿಸಿ ಅದನ್ನ ಸಂಪೂರ್ಣವಾಗಿ ಪಕ್ವ ಮಾಡಿ ಪರಮಾತ್ಮ ಈ ಮನುಷ್ಯ ದೇಹವೆಂಬ ಈ ಜೀವಿಯನ್ನ ಸೃಷ್ಟಿ ಮಾಡ್ಯಾನ. ಅವನ ಮಾಡ್ಯಾನ. ಏನ್ ಮಾಡಿದ? ಆ ಅನ್ನವನ್ನ ಅವನೇ ಕೊಟ್ಟಾನಲ್ಲ. ಆಕಾಶದಿಂದ ಬಂದಾಗ ಬಿದ್ದ ನೀರು ಆ ದವಸ ಧಾನ್ಯದಲ್ಲಿ ಸೇರಿ ಜೀವನು ನಾವು ಎಲ್ಲಿ ಬಂದೇವಿ, ಬರಬೇಕಾದರೆ ಮಳೆ ಮುಖಾಂತರವಾಗಿ ಭೂಮಿಗೆ ಬಂದು ಭೂಮಿಯಿಂದ ದವಸ ಧಾನ್ಯದಲ್ಲಿ ಸೇರಿ ಅದನ್ನ ನಮ್ಮ ತಾಯಿ ತಂದೆ ಉಂಡಿರುವ ರಸದಿಂದ ಮೊದಲೆಲ್ಲಿ ಬಂದೇವಿ, ತಂದೆ ಗರ್ಭಕ್ಕೆ ಬಂದೇವಲ್ಲ. ತಂದೆ ಗರ್ಭದಿಂದ ಮತ್ತೆಲ್ಲಿಗೆ ಬಂದೇವಿ, ತಾಯಿ ಗರ್ಭಕ್ಕೆ ಬಂದೇವಲ್ಲ. ಅಲ್ಲೆಷ್ಟು ತಿಂಗಳದಿವಿ? 9 ತಿಂಗಳ ಪರ್ಯಂತರವಾಗಿ ಆ ಮಲಮೂತ್ರದ ಫಲಸಿನಲ್ಲಿ ಕುಳಿತುಕೊಂಡು ಏನ್ ಮಾಡೇವಿ, ಹೇ ಪರಮಾತ್ಮ ಈ ನರಕದಿಂದ ನನ್ನ ಹೊರಗ್ ಹಾಕೋಯಪ್ಪ. ಎಲ್ಲೋ ನಿನ್ ಹೊರಗ್ ಹಾಕಿದ್ದೆ ಕರೆ, ಎಷ್ಟೋ ಸಲ ಹಾಕಿದರು, ನೀನ್ ಮಾಡಿ ಮರ್ತಿಯಲ್ಲ. ಮತ್ತ ಅದಕ್ಕಾಗಿ ನೀನ್ ಮಾಡೇನಿ ಈ ಹುಟ್ಟು ಸಾವು, ಈ ಹುಟ್ಟುವುದರಲ್ಲಿ ಈ ದುಃಖವನ್ನ ಅನುಭವಿಸಲಂತ ನಾ ಏನ್ ಮಾಡೇನಿ, ಆಕೆನಲ್ಲ. ಅಲ್ಲಿ ಒಳಗೆ ಕುಳಿತುಕೊಂಡು ತಿದ್ದಿ ತೀಡಿ ಮಾಡಿದವರು ಯಾರು? ಏನ್ ನಮ್ಮಪ್ಪ ಮಾಡ್ಯಾನೋ, ಏನ್ ನಮ್ಮವ್ವ ಮಾಡ್ಯಾನ? ಒಳಗ್ ಕುಂತು ತಿದ್ದಿ ತೀಡಿ ಮಾಡಿದವ ಯಾರು? ಅವ ಪರಮಾತ್ಮ. ಅಂತ ಪರಮಾತ್ಮನನ್ನ ಭಜಿಸುವುದನ್ನ ಬಿಟ್ಟು ಎಲ್ಲವೂ ನಾನೇ ಮಾಡ್ಯಾನಂತೇಳಿ ತಿಳಿದುಕೊಂಡು ನಾವು ಜೀವನವನ್ನ ಮಾಡಿದ್ದಾದರೆ, ಭಗವಂತನನ್ನ ಪೂಜಿಸದೆ ಅವನನ್ನ ಧ್ಯಾನಿಸದೆ ವ್ಯರ್ಥವಾಗಿ ಈ ಮಾನವ ಜನ್ಮವನ್ನ ಕಳೆದುಕೊಂಡರೆ ಏನಾಗುವುದಿಲ್ಲ, ಆ ಪರಮಾತ್ಮನನ್ನ ಕೂಡಲಿಕ್ಕಾಗುವುದಿಲ್ಲ. ಅದಕ್ಕ ಮನುಷ್ಯನೆಂಬ ಜೀವಿಯನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮ. ಇದು ಪರಮಾತ್ಮನ ಸೃಷ್ಟಿಯಲ್ಲಿ ಅತ್ಯಂತ ಅದ್ಭುತವಾದ ಕೃತಿಯನ್ನು ಅವ ಮಾಡಿದ ಹಾಗೆ ನಮಗ ಮಾಡಲು ಸಾಧ್ಯ ಐತೇನು? ವಿಚಿತ್ರವಾದ ಬಹಳ ಸುಂದರವಾದ ಈ ಸುಂದರ ಜಗತ್ತನ್ನ ಸೃಷ್ಟಿ ಮಾಡಿದವರು ಯಾರು? ಅವನೇ ಭಗವಂತಲ್ಲ. ಪರಮಾತ್ಮನ ಸೃಷ್ಟಿ ಎಂಬ ಗಿರಿಯ ತುತ್ತ ತುದಿ ಮನುಷ್ಯ. ಅವ ಹುಟ್ಸ್ಯಾನಲ್ಲ, ತುತ್ತಾನು ತುದಿ. ಶ್ರೇಷ್ಠವಾದಂತ ಜನ್ಮ ಯಾವುದು? ಮನುಷ್ಯ ಜನ್ಮ. ಪ್ರಾಣಿ ಪ್ರಪಂಚಕ್ಕೆ ಮಾನವಂ ಮುಕುಟಿ ಮಣಿ, ಜ್ಞಾನದಿಂ ಮಾನ ತರತಮ ನಯ ವಿನಯದಿಂ. ಮಾನವತ್ವದ ಬೆಲೆಯೇ ಲೋಕಕ್ಕೆಲ್ಲ ಬೆಲೆಯೋ, ಮಾನವತೆಯೋ ಗಣಿಸು ಮರುಳ ಮುನಿಯ. ಮನುಷ್ಯ ಪ್ರಾಣಿ ಪ್ರಪಂಚಕ್ಕೆ ಕಿರೀಟ. ಎಲ್ಲ ಪ್ರಾಣಿ ಪ್ರಪಂಚಗಳ ಈ ಪ್ರಪಂಚದಲ್ಲಿ ನಾನಾ ತರವಾದ ಪಶು ಪಕ್ಷಿಗಳು, ನಾನಾ ತರ ಕ್ರಿಮಿ ಕೀಟಗಳಿದಾವಲ್ಲ. ಅದಕ್ಕಿನ ಶ್ರೇಷ್ಠವಾದಂತ ಜನ್ಮ ಈ ಮಾನವ ಜನ್ಮ. ಇದು ಮುಕುಟ ಪ್ರಾಯನಾಗನ ಈ ಮಾನವ ಜನ್ಮವನ್ನ ನಾವು ತೊಟ್ಟುಕೊಂಡು ಬಂದೇವಲ್ಲ. ಎಲ್ಲಾ ಜೀವಿಗಳಕ್ಕಿಂತಲೂ ಶ್ರೇಷ್ಠವಾದಂತ ಈ ಮಾನವ ಜನ್ಮ ತನ್ನ ವಿಶೇಷವಾದ ತಿಳುವಳಿಕೆಯಿಂದ ಹೆಚ್ಚು ಕಡಿಮೆಗಳನ್ನ
ಅಳೆಯುವ ಉಪಾಯ ನಾಜೂಕು ಮತ್ತ ನಮ್ರತೆಗಳಿಂದ ಮನುಷ್ಯನು ಗೊತ್ತು ಮಾಡುವ ಮೌಲ್ಯಗಳೇ ಜಗತ್ತಿಗೆಲ್ಲ ಮೌಲ್ಯಗಳಾಗ್ಯಾವ. ಈ ಜೀವನ ಮಾಡ್ತಾನಲ್ಲ ಇವನ ಮೌಲ್ಯ. ಅದಕ್ಕ ಮಾನವತೆಯು ನೀನು ಗಣನೆಗೆ ತೆಗೆದುಕೋ ಅರ್ಜುನ. ನೀ ಲೆಕ್ಕ ಮಾಡು, ನಾನು ಇವತ್ತೇನು ಮಾಡಿದೆ, ಏನ ಪುಣ್ಯವನ್ನ ಮಾಡಿದೆನೋ, ಇನ್ನೊಬ್ಬರಿಗೇನ ಪಾಪ ಮಾಡಿದೆನೋ. ದಿನಚರಿ ಬರೆದಿಡ್ಬೇಕಂತ ನಾವು ಈ ಜೀವನವನ್ನ ಮಾಡಕತ್ತೇವಲ್ಲ. ಇವತ್ತ ಯಾರಿಗೆ ನಾ ಎಷ್ಟು ಪುಣ್ಯ ಮಾಡಿದೆ, ಯಾರಿಗೆ ನಾನು ಎಷ್ಟು ಪಾಪ ಮಾಡಿದೆ, ಆ ಲೆಕ್ಕಾಚಾರ ದಿನಚರಿಯನ್ನ ನಾವು ಬರೆದಿಡ್ಬೇಕಂತ. ನಾವು ಬರೆದಿಡದಿದ್ದರು ನಾವೇನ್ ತಿಳ್ಕೊಂಡೇವಿ, ನಾ ಪಾಪ ಮಾಡಿಲ್ಲ, ನಾನು ಪುಣ್ಯ ಮಾಡಿಲ್ಲ ಅಂತೇಳಿ ನಮ್ಮ ಲೆಕ್ಕ, ಪಾಪ ಪುಣ್ಯಗಳ ಲೆಕ್ಕ ಬರುವರು ಏನದರ ಇದೇ ದೇಹದಲ್ಲಿ ಚಿತ್ರಗುಪ್ತರು ಅದರ. ನಾವು ಮಾಡಿರುವ ಆ ಕರ್ಮಗಳ ಲೆಕ್ಕವನ್ನ ಪರಮಾತ್ಮನಿಗೆ ದಿನನಿತ್ಯವೂ ಲೆಕ್ಕವನ್ನ ಕೊಡ್ತಾರಂತವ್ರು. ಅದಕ್ಕೆ ನಾವು ಜೀವನ ಮಾಡ್ತಿರ್ತೇವಲ್ಲ, ಇವತ್ತ ನಾನೇನು ಮಾಡಿದೆ ಅಂತ ಹೇಳಿ ನಮ್ಮ ದಿನಚರಿಯನ್ನ ಬರೆದಿಡಬೇಕಂತ. ಪುರುಷಮತಿಯೋ ಕರ್ಮ ಪ್ರಕೃತಿಯೋ ಕರ್ಮಮೇಂ ಸರಿಯೇ ಜೀವಿಗೆ ಜೀವನಂ ಜೀವಿಯಹುದು. ಪಿರಿದು ಧರ್ಮಂ ಪ್ರಕೃತಿ ತಂತ್ರದಿಂದ ಅದರಿಂದೆ ಶಿರವೋ ಸೃಷ್ಟಿಗೆ ನರನು ಮರಳು ಮುನಿಯ. ಮನುಷ್ಯನ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಧರ್ಮದ ಬಗ್ಗೆ ಒಂದು ನಿರ್ದಿಷ್ಟವಾದ ಕಲ್ಪನೆ ಇದೆ. ಎಲ್ಲೇ ಈ ಮಾನವ ಜನ್ಮದಲ್ಲಿ ಆ ಧರ್ಮವನ್ನ ಮಾಡುವ ನಿರ್ದಿಷ್ಟ ಒಂದು ಕಲ್ಪನೆ ಇದೆ. ಆದರೆ ನಿಸರ್ಗದಲ್ಲಿ ಧರ್ಮ ಯಾವುದು? ಇದೇನೈತೆ ಪ್ರಕೃತಿ, ಇದೊಂದು ನಿಸರ್ಗ. ಈ ನಿಸರ್ಗದಲ್ಲಿ ಧರ್ಮ ಯಾವುದು? ಒಂದು ಜೀವಿಗೆ ಜೀವನವು ಇನ್ನೊಂದು ಜೀವಿಯಿಂದಲೇ ಎನ್ನುವುದು ಸರಿಯೇನು? ಅಂದ್ರ ಪ್ರಕೃತಿಯ ಉಪಾಯ ಮತ್ತ ಕುಶಲತೆಗಳಿಗಿಂತ ಹಿರಿದಾದದ್ದು ಧರ್ಮ. ಅದಕ್ಕ ಸೃಷ್ಟಿಗೆ ಶಿಖರ ಪ್ರಾಯನಾದವನು ಈ ಮನುಷ್ಯ. ನೋಡಪ್ಪ ಅರ್ಜುನ, ಈ ಮಾನವ ಜನ್ಮ, ಮನುಷ್ಯ ಜನ್ಮ, ಅರಿವಿನ ಜನ್ಮ, ಶ್ರೇಷ್ಠವಾದ ಈ ಜನ್ಮವನ್ನ ನೀ ತೊಟ್ಟುಕೊಂಡು ಬಂದಿಯಲ್ಲಪ್ಪ, ಈ ಮನುಷ್ಯ ಜನ್ಮ. ಅದಕ್ಕ ಪರಮಾತ್ಮನನ್ನ ಇತರ ಲೌಕಿಕ ಭೋಗೈಶ್ವರ್ಯಗಳನ್ನ ಕೊಡು ಎಂದು ಬೇಡುವುದಕ್ಕಿಂತ ಮೋಕ್ಷವನ್ನ ಕರುಣಿಸು ಅಂತ ಬೇಡಿಕೋಬೇಕಂತ. ಹೇ ಪರಮಾತ್ಮ, ನನಗ ಭೋಗ ಭಾಗ್ಯ ಬೇಡ, ನಿನ್ನನ್ನ ಕೂಡುವ ಆ ಭಾವವನ್ನ ಅದನ್ನ ನನಗೆ ಕರುಣಿಸು. ಅದಕ್ಕ ಬೇಡಿಕೊಂಡರಲ್ಲ, ಬೇಡುವೆನ ಭವ ನಿಮ್ಮನೋ ಭವ ಭವದೊಳಲಿದು ಮಾನೆನಗ ಒಲಿದು ಸುಗುಣ ಸಂತತಿಯನ್ನು ಬೇಡಬೇಕಂತ. ಎಲ್ಲೇ ಆ ಭಗವಂತನಲ್ಲಿ ಬೇಡಬೇಕಂತ. ಎಲ್ಲರ ಬೇಡತೇನಂತ ಹೇಳಿ ಬಂಧು ಬಾಂಧವರಲ್ಲಿ ಸಿರಿ ಸಂಪತ್ತಿನಲ್ಲಿ ಕೂಡಿದ ಆ ಸಿರಿವಂತರ ಬೇರೆ ಬೀಗರು ಬಿಜ್ಜರದರಲ್ಲ, ಅವರಲ್ಲಿ ಬೇಡಬಾರದು. ಎಷ್ಟೇ ಬಡತನ ಬರ್ಲಿ, ಎಷ್ಟೇ ಕಷ್ಟರ ಬರ್ಲಿ, ಬೇಡುವುದಾದರೆ ಯಾರನ್ನ ಬೇಡಬೇಕಂದ್ರ ಪರಮಾತ್ಮನನ್ನ ಬೇಡಬೇಕು. ಹೇ ಪರಮಾತ್ಮ, ಸಿರಿಯನ್ನ ಕೊಡು, ಸಂಪತ್ತನ್ನ ಕೊಡು, ಕೊಟ್ಟಾದರೂ ಇನ್ನೊಬ್ಬರಿಗೆ ಕೊಟ್ಟು ಜೀವನ ಮಾಡುವಂತ ನನಗೆ ಒಳ್ಳೆಯ ಗುಣಗಳನ್ನ ಕೊಡುವಂತ ಬೇಡಿಕೊಳ್ಳು. ಎಷ್ಟೇ ಕಷ್ಟ ಕೊಡು, ಎಷ್ಟೇ ದುಃಖ ಕೊಡು, ಎಷ್ಟೇ ತೊಂದರೆಯನ್ನ ಕೊಡು, ಕೊಟ್ಟರು ನಿನ್ನನ್ನ ಕೂಡುವ ಭಾವವನ್ನ ನನಗೆ ಕೊಡುವಂತೇಳಿ ಪರಮಾತ್ಮನನ್ನ ಬೇಡ್ಕೋಬೇಕು. ನಾನು ಪುನಃ ಈ ಸಂಸಾರ ಬಂಧನಕ್ಕೆ ಬರದಂತೆ ಸಿಲುಕದಂತೆ ಮಾಡುವಂತೆ ಬೇಡ್ಕೋಬೇಕು. ಹೇ ಪರಮಾತ್ಮ, ಯಾವ ಜನ್ಮವನ್ನ ನಾನು ತೊಟ್ಟುಕೊಂಡು ಬಂದರು ನನಗೇನಿಲ್ಲ, ಎಳ್ಳಷ್ಟು ಇಲ್ಲಿ ಸುಖ ಇಲ್ಲಪ್ಪ. ನಮಗೆಲ್ಲರಿಗೂ ಏನ್ ಬೇಕಾಗೈತಿ? ಸುಖ ಬೇಕಾಗಿತ್ತು, ದುಃಖ ಬೇಕಾಗಿತ್ತು. ಒಬ್ಬರ ಹೇ ಪರಮಾತ್ಮ,
ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ಗುರುನಾಥನೇ, ನನಗೆ ಕಷ್ಟ ಕೊಡು ಅಂತೇಳಿ ಒಬ್ಬರ ದೇವರಲ್ಲಿ ಬೇಡಿಕೊಂಡು ಬಂದೆ. ಎಲ್ಲರೂ ಏನ್ ಬೇಡ? ಸುಖವನ್ನ ಬೇಡವಲ್ಲ. ಹೇ ಪರಮಾತ್ಮ, ನನಗೆ ಕಷ್ಟ ಕೊಡು ಅಂತೇಳಿ ಒಬ್ರಾದ್ರೂ ಬೇಡೇವಿ. ನನಗ ಆ ಸುಖ ಕೊಡು, ಭೋಗ ಕೊಡು, ಸಿರಿ ಕೊಡು, ಸಂಪತ್ತು ಕೊಡು, ಮಕ್ಕಳು ಕೊಡು ಅಂತ ಬೇಡ್ಕೊಂಡೆ ಬಂದದೆ. ಹೇ ಪರಮಾತ್ಮ, ಈ ಅರಿವಿನ ಜನ್ಮವನ್ನ ಕೊಟ್ಟಿಯಲ್ಲಪ್ಪ, ನಿನ್ನನ್ನ ಕೂಡಿಕೊಳ್ಳುವ ಅಂತ ಭಾವವನ್ನ ನನಗೆ ಕರುಣಿಸುವಂತೆ ಬೇಡಿಕೊಂಡೇವಿ. ರಾಜರ್ಷಿಗಳಾದ ಜನಕ ಮಹಾರಾಜ, ಅಂಬರೀಷ, ನಾನಾ ತರದ ರಾಜರೇನ್ ಮಾಡ್ಯಾರ? ಈ ರೀತಿ ಜೀವನವನ್ನ ನಡೆಸಿ ಮೋಕ್ಷವನ್ನ ಹೊಂದಿದವರು ಸಾಕಷ್ಟು ಮಂದಿ ಅದಾರ. ಅವ್ರೇನಂದ್ರು? ಎಲ್ಲಾ ಸಿರಿ ಇದ್ದರು, ಸಂಪತ್ತು ಇದ್ದರು, ಭೋಗ ಇದ್ದರು, ಎಲ್ಲಾ ಇದ್ದರು, ಆ ಭಗವಂತನನ್ನ ಕಾಣಬೇಕು, ಭಗವಂತನನ್ನ ಕೂಡಬೇಕು ಅಂತೇಳಿ ಜೀವನವನ್ನ ಮಾಡ್ಯಾರ. ಯಾರು? ಜನಕ ಮಹಾರಾಜ, ಅಂಬರೀಷ. ಅವರೇ ಮಾಡ್ಯಾರ? ಹೇ ಪರಮಾತ್ಮ, ನಿನ್ನನ್ನ ಕೂಡುವ ಚಿಂತನೆ ನಮಗೆ ಸದಾ ಬೇಡ್ಕೊಂಡಾರ. ಅದಕ್ಕ ಸಂತ ಮಹಾರಾಜರು ಬೇಡ್ಕೊಂಡಾರಲ್ಲ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ ಎಷ್ಟೇ ಜನ್ಮದಲ್ಲಿ ಹುಟ್ಟಿಸು, ಯಾವ ಜನ್ಮ ಆದರೂ ಕೊಡು ಕರೆ, ಆದರೆ ಸದಾ ಸಂತರ ಸಂಘವನ್ನ, ಮಹಾತ್ಮರ ಸಂಘವನ್ನ, ಆ ನಿನ್ನ ಭಜನೆ ಮಾಡುವ ಅಂತ ಜನ್ಮವನ್ನ ನನಗೆ ಕರುಣಿಸೋ ಹೇ ಪಾಂಡುರಂಗ ಅಂತ ಬೇಡ್ಕೊಂಡಾರಲ್ಲ. ಈ ಮಾನವ ಜನ್ಮ ಬಂದಾಗ ಆ ಭಗವಂತನ ಚಿಂತನೆಯನ್ನ ಮಾಡ್ತಾ, ಅವನ ಭಜನೆಯನ್ನ ಮಾಡ್ತಾ, ಅವನ ಧ್ಯಾನವನ್ನ ಮಾಡ್ತಾ ಈ ಜನ್ಮವನ್ನ ಸಾರ್ಥಕ ಮಾಡಿಕೋ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಹೇಳ್ತಾನಲ್ಲ. ಅದಕ್ಕೆ ಅರ್ಜುನನಿಗೆ ಶರಣಾಗುವಂತೆ ಹೇಳಿ ಅಂಗ ಸಹಿತ ಶರಣಾಗತಿಯನ್ನ ಪಡೆದು. ಅರ್ಜುನ, ನೀನೇನ್ ತಿಳ್ಕೊಂಡಿ? ಈ ದೇಹ ನಂದು, ಈ ಸಿರಿ ಸಂಪತ್ತು ಹೊಲ ಮನೆ ನಂದಂತ ತಿಳ್ಕೊಂಡೆಲ್ಲ. ಇದು ಯಾವುದು ನಂದಲ್ಲ, ಎಲ್ಲವೂ ಭಗವಂತಂತಂತೇಳಿ ತಿಳಿದುಕೊಂಡು ನೇನು ಮಾಡು? ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು, ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣಃ, ಮನ್ಮನಃ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು, ಮಾಂ ಏವ ಯೇಷ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ, ಮನ್ಮನಃ ನನ್ನಲ್ಲಿ ಮನಸ್ಸುಳ್ಳವನಾಗಿ. ನಿನ್ನ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವನ್ನೇ ಮಾಡೋ ನನ್ನಲ್ಲಿ ಇಡು. ಭವ ಆಗು ಅಂದ್ರ ನನ್ನಲ್ಲಿ ಮನಸ್ಸುಳ್ಳವನ ಆಗು. ಮದ್ಭಕ್ತ ನನ್ನ ಭಕ್ತನಾಗು. ಮತ್ಯಾಜಿ ನನ್ನನ್ನ ಪೂಜಿಸುವವ. ಭವ ನನ್ನನ್ನ ಯಾವಾಗಲೂ ನೀನು ಪೂಜಿಸುವವನಾಗು. ಮಾಂ ನನಗೆ ನಮಸ್ಕುರು ನನಗೆ ನಮಸ್ಕರಿಸು. ನನ್ನನ್ನ ಬಿಟ್ಟು ಬೇರೆಯವರಿಗೆ ನೀನು ನಮಸ್ಕಾರ ಮಾಡಿದರೆ ಏನಾಗುವುದಿಲ್ಲ? ನನ್ನ ನೀ ಕೊಡುವುದಿಲ್ಲ. ಏವಂ ಈ ಪ್ರಕಾರ ಆತ್ಮಾನಂ ಆತ್ಮನನ್ನ ನನ್ನಲ್ಲಿ ಯುಕ್ತ್ವ ನಿಯುಕ್ತಗೊಳಿಸಿ, ಮತ್ಪರಾಯಣಃ ನನ್ನ ಪರಾಯಣನಾಗಿ ನೀನು ಮಾಂ ಏವ ನನ್ನನ್ನೇ ಏಷಿಸಿ ಪಡೆಯುವ. ನಿನ್ನ ಮನಸ್ಸು, ಬುದ್ಧಿ, ನಿನ್ನ ಚಿತ್ತ, ನಿನ್ನ ತನು, ಮನ, ಧನ ಎಲ್ಲವನ್ನ ನನಗೆ ಅರ್ಪಿಸು. ನೀನು ಭೋಗಿಸು ಕರೆ. ನಿನಗಷ್ಟು ಬದುಕಲಿಕ್ಕೆ ಬೇಕಲ್ಲಪ್ಪ, ಅಷ್ಟು ಇಟ್ಟುಕೊಂಡು ಮಾಡು ನನಗೆ ಅರ್ಪಿಸಿ. ಅಲ್ಲೇ ಇದ್ದುಕೊಂಡು ಮಾಡು, ನನ್ನನ್ನ ಸದಾ ಚಿಂತಿಸುತ್ತಿರು, ನನ್ನಲ್ಲೇ ಬಗೆಯಿಡು, ನನ್ನನ್ನ ಅತಿಶಯವಾಗಿ ಪ್ರೀತಿಸು. ಹೇಗೆ? ಭೋಗ
ಮಕ್ಕಳು ಹೆಂಡತಿಯನ್ನ ಪ್ರೀತಿ ಮಾಡ್ತೀಯಲ್ಲ, ಅದೇ ಪ್ರೀತಿಯನ್ನ ನನ್ನ ಮೇಲಿಟ್ಟು. ಅತ್ಯಂತ ಪ್ರೀತಿ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳ್ಯಾರಲ್ಲಿ. ಆ ಪ್ರೀತಿಯನ್ನ, ಅಚಲವಾದ ಪ್ರೀತಿಯನ್ನ, ಬೇರೆ ಭೋಗ ಭಾಗ್ಯಗಳಲ್ಲಿ ಪ್ರೀತಿಯನ್ನ ಮಾಡ್ತೀಯಲ್ಲ, ಮಕ್ಕಳ ಮೇಲೆ ಹೆಂಡತಿ ಮೇಲೆ ಪ್ರೀತಿ ಮಾಡ್ತೀಯಲ್ಲ, ಅತ್ಯಂತ ಪ್ರೀತಿ. ಅದಕ್ಕಿಂತಲೂ ನನ್ನ ಮೇಲೆ ಪ್ರೀತಿಯನ್ನಿಡು. ನನ್ನನ್ನೇ ಮಾಡು, ಪ್ರೀತಿಸು, ನನ್ನನ್ನೇ ಆರಾಧಿಸು, ನನಗೆ ತಲೆಬಾಗು, ನನಗೆ ಶರಣಾಗತನಾಗಿ ನನ್ನ ಪಾದಾರ ಬಿಂದಗಳಲ್ಲಿ ನೀನು ತಲೆಬಾಗು. ಬಗೆಯನ್ನ ಹೀಗೆ ಅಣಿಗೊಳಿಸಿ ನನಗೆ ಮೊರೆ ಹೊಕ್ಕಾಗ ನೀನು ನನ್ನನ್ನೇ ಸೇರುವೆ. ಇಷ್ಟಲ್ಲ, ಆ ಭಗವಂತನನ್ನ ಕೂಡಬೇಕಾದಂದ್ರೆ ನೀ ಹಿಂಗು ಮಾಡಿದಾಗ ಮಾತ್ರ ನನ್ನನ್ನ ಸೇರುವೆ. ನಾವು ನಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಒಂದೇ ಒಂದು ಸಂಗತಿ ಅಂದ್ರ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸುವುದು. ಆ ಮನಸ್ಸೈತಲ್ಲ, ಅದನ್ನ ಎಲ್ಲ ಆ ಕಡೆ ಈ ಕಡೆ ಹೋಗಲಾರದಂತೆ ಆ ಮನಸ್ಸನ್ನ ಭಗವಂತನ ಕಡೆಗೆ, ಆ ಭಗವಂತನಲ್ಲಿ ನೆಲೆಗೊಳಿಸುವುದು. ವ್ಯವಹಾರ ಪ್ರಪಂಚದಲ್ಲಿನ ಸಾವಿರಾರು ವಿಚಾರಗಳು ನಮ್ಮನ್ನ ಎಂದೆಂದು ಉದ್ಧಾರ ಮಾಡುವುದಿಲ್ಲ. ನೀ ವ್ಯವಹಾರ ಮಾಡಕತ್ತೀಯಲ್ಲಪ್ಪ, ಆ ವ್ಯವಹಾರಗಳು ಏನ್ ಮಾಡುದಿಲ್ಲ, ನಿನ್ನ ಎಂದೆಂದು ಉದ್ಧಾರ ಮಾಡುವುದಿಲ್ಲ. ಅವು ನಮ್ಮನ್ನ ಮರಳಿಗೆ ಅಥ ಪಾತಕ್ಕೆ ಕೊಂಡುಕೊಂಡು ಕರ್ಕೊಂಡು ಹೋಗ್ತವ. ಅದಕ್ಕ ನೀ ಮಾಡು, ಅವೆಲ್ಲವನ್ನ ಬಿಟ್ಟು ಮನಸ್ಸಿನಲ್ಲಿ ಭಗವಂತನನ್ನ ತುಂಬಿಸಬೇಕು. ನಿನ್ನ ಮನಸ್ಸೇ ಮಾಡು, ನನ್ನಲ್ಲಿ ತುಂಬಿತು. ಭಗವಂತನನ್ನ ನಿರಂತರವಾಗಿ ಪ್ರೀತಿಸಬೇಕಪ್ಪ. ನೀನು ಎಷ್ಟು ಗಾಢವಾಗಿ ಭಗವಂತನನ್ನ ಪ್ರೀತಿಸುತ್ತೀಯೋ ಅಷ್ಟೇ ಗಾಢವಾಗಿ ಭಗವಂತ ನಿನ್ನನ್ನ ಪ್ರೀತಿಸ್ತಾನಪ್ಪ. ನನ್ನ ನೀ ಪ್ರೀತಿ ಮಾಡಿದಾನೆ, ನಿನ್ನನ್ನ ನಾನು ಪ್ರೀತಿಸ್ತೇನಪ್ಪ. ಅದಕ್ಕ ಶ್ರೀ ಸೂಕ್ತದಲ್ಲಿ ಹೇಳುವಂತೆ ತನ್ಮಾಧವಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ. ನಾನು ನಿನ್ನನ್ನ ಕುರಿತು ಭಜನೆ ಮಾಡ್ತೇನಪ್ಪ, ನೀನು ನನ್ನನ್ನ ಕುರಿತು ಭಜನೆ ಮಾಡು. ಇಲ್ಲಿ ಭಜನೆ ಎಂದರೆ ಭಕ್ತಿಯಿಂದ ಪ್ರೀತಿಸುವುದು. ಯಾರನ್ನ? ಆ ಪರಮಾತ್ಮನನ್ನ ಪ್ರೀತಿಸುವುದನ್ನು. ನೀನು ಏನು ಪೂಜೆ ಮಾಡುತ್ತೀಯೋ ಅದು ಭಗವಂತನ ಪೂಜೆಯಾಗಲಿ. ನೀ ಏನ್ ಪೂಜೆ ಮಾಡ್ತೀಯಲ್ಲ, ಎಲ್ಲವೂ ನನ್ನ ಪೂಜೆ ಆಗಲಿ. ನಿನ್ನ ಎಲ್ಲಾ ಪ್ರೀತಿಯಲ್ಲಿ ಭಗವಂತನನ್ನ ಕಾಣು. ನೀನೇನ್ ಮಾಡು, ಆ ಪ್ರೀತಿ ಮಾಡ್ತೀಯಲ್ಲ, ಆ ಪ್ರೀತಿಯಲ್ಲಿ ನನ್ನನ್ನೇ ಕಾಣು. ನೀನು ಮಾಡುವ ಎಲ್ಲ ನಮಸ್ಕಾರ ಭಗವಂತನ ನಮಸ್ಕಾರವಾಗಿರಲಿ. ನೀ ಮಾಡ್ತೀಯ ನಮಸ್ಕಾರ, ಆ ನಮಸ್ಕಾರಗಳು ಏನಾಗಲಿ, ನನ್ನನ್ನೇ ನಮಸ್ಕಾರವಂತ ಮಾಡುವಂತಾಗಲಿ. ಹೀಗೆ ಮಾಡಿ ನಿನ್ನ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸಿ ಇಡೀ ಬದುಕನ್ನ ಭಗವನ್ಮಯ ಮಾಡಿಕೋ. ನಿನ್ನ ಜೀವನದಲ್ಲಿ ನಿನ್ನ ವ್ಯವಹಾರ ಐತಲ್ಲಪ್ಪ, ಬದುಕೈತಲ್ಲ, ಆ ಬದುಕನ್ನ ಏನ್ ಮಾಡು, ಭಗವನ್ಮಯ ಮಾಡಿಕೋ. ನಿನಗೆ ಎಲ್ಲಕ್ಕಿಂತ ದೊಡ್ಡ ವಸ್ತು ಭಗವಂತ. ಈ ಎಲ್ಲದಕ್ಕಿಂತಲೂ ಸಿರಿಯಾಗಲಿ, ಸಂಪತ್ತಾಗಲಿ, ಭೂಮಿ ಸೀಮೆಯಾಗಲಿ, ಎಲ್ಲದಕ್ಕಿಂತಲೂ ದೊಡ್ಡದಾದ ವಸ್ತು ಯಾವುದು ಅಂದ್ರ ಭಗವಂತ. ಬದುಕಿನ ಸಾರ ಸರ್ವಸ್ವ ಭಗವಂತ. ನಿರಂತರ ಚಿಂತನೆಯ ವಸ್ತು ಭಗವಂತನಾಗಲಿ. ನಿನ್ನ ಬದುಕಿನ ಒಂದೊಂದು ಕ್ರಿಯೆಯು ಭಗವಂತನ ಆರಾಧನೆಯಾಗಲಿಪ್ಪ. ಆಗ ನೀ ಮಾಡ್ತಿ, ನನ್ನನ್ನ ಸೇರಲೇಬೇಕು ಅಂತನ ಶ್ರೀ ಕೃಷ್ಣ ಪರಮಾತ್ಮ. ಹೀಗೆ ಮೋಕ್ಷ ಸಾಧಕವಾದ ಉಪಾಸನೆಯನ್ನ ಮಾಡು ಅಂತೇಳಿ
ಶ್ರೀಕೃಷ್ಣ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ತಿಳಿಸುವಂತವನಾದ ಈ ವಿಷಯವನ್ನ ಇನ್ನ ಸಾಕಷ್ಟು ಆ ಚಿಂತನವನ್ನು ನಾವು ನೀವೆಲ್ಲರೂ ಮಾಡೋನೆಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಶ್ರೀಕೃಷ್ಣ ಪರಮಾತ್ಮನ ಚರಣಾವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ.